ಶ್ರೀರಂಗದಲ್ಲಿ ಒಂದು ಬೀಗೂಟ ಐತೆ. ಆರೋಗ್ಯದ ಜೊತೆ ಬದುಕ್ತಾ ಇದ್ದ. ಇವತ್ತು ಮರ ಕಡಿದು ಮನೆ ಒಳಗೆ ಚಿಕ್ಕ ಚಿಕ್ಕ ಮರ ಇಟ್ಟು ಪರಿಸರ ಪ್ರೇಮಿ ಅಂತ ಹೇಳ್ಕೊಂಡಲ್ಲ, ಅಲ್ಲಿ ಆರೋಗ್ಯ ಸಮಸ್ಯೆ ಆಗ್ತಾ ಇರೋದು. ನಿಮ್ಮ ಕಡೆ ಯಾರ ಕಡೆ ತಗೊಂಡು ರಿವರಿಂಗ್ ಮಾಡ್ತಾ ಇರಲಿಲ್ಲ. ಊರುಗಳಲ್ಲಿ ಹಳ್ಳಿಗಳಲ್ಲಿ ನಾರ್ಮಲ್ ವೈದ್ಯಲೋಕ ಏನು ಹೇಳಿದೆ, ಔಷಧಿ ಕೊಟ್ಬಿಟ್ಟು ನೀವು ವಾಕ್ಬೋದು, ಹೋಗಿ ನೀವು ವಾಕ್ ಮಾಡ್ತಾ ಇದ್ದೀರೋ ಮಾರಲ್ಲ ಎಲ್ಲೋ ಆತ್ಮೀಯ ಸ್ನೇಹಿತರೆ, ಈ ದಿನ ಟೀಮ್ ಮೈಸೂರು ವತಿಯಿಂದ ಹಾಗೂ ಇನ್ನಿತರ ಪರಿಸರ ಪ್ರೇಮಿಗಳು ಸೇರಿ ಒಂದು ಸಾಂಕೇತಿಕವಾದ ಧರಣಿಗೆ ನಾವೆಲ್ಲರೂ ಸೇರಿದ್ದೀವಿ. ಈ ಧರಣಿಗೆ ಆಗಮಿಸಿರುವಂತಹ ನಮ್ಮ ತಂಡದ ಎಲ್ಲ ಸನ್ಮಿತ್ರರಿಗೆ, ಹಿರಿಯರಿಗೆ ಎಲ್ಲಿಗೂ ಸ್ವಾಗತ ಕೋರ್ತಾ, ಹಾಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸದಾ ತೊಡಗಿಸ್ಕೊಂಡಿರುವಂಥ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಅವ್ರ ಜೊತೆ ಬಂದಿರುವಂಥ ಅವರ ಸಿಬ್ಬಂದಿ ವರ್ಗಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ, ಹಾಗೆ ಬಂದಿರುವಂಥ ಪರಿಸರವಾದಿ ಮುಜಿದ್ ಖಾನ್ ಅವ್ರಿಗೂ ಮತ್ತು ಇನ್ನಿತರ ಇವತ್ತು ವಿಶೇಷವಾಗಿ ನಮ್ಮ ತಂಡದಿಂದ ಏನು ಒಂದು ಚಿತ್ರ 3D ಚಿತ್ರ ತನ್ನ ಮರ ತನಗಾದಂಥ ನೋವನ್ನ ಯಾರ ಜೊತೆಲೂ ವ್ಯಕ್ತಪಡಿಸ್ಕೊಳ್ಳೋಕ್ಕಾಗ್ತೇನೆ ಅದು ಹೇಳ್ತಾ ಇರೋ ರೀತಿಯಲ್ಲಿ ಒಂದು ಚಿತ್ರವನ್ನು ಏನು ನಮ್ಮ ತಂಡದ ಮನೋರವರು ಮತ್ತು ಅವರ ತಂಡ ಸ್ನೇಹಿತರು ಸ್ವಾಗತವನ್ನು ಕೊಡ್ತಾ, ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂದರೆ ಪರಿಸರವಾದಿಗಳು ಅಂತಂದರೆ ಅಭಿವೃದ್ಧಿಯ ವಿರೋಧಿಗಳಲ್ಲ. ಅಭಿವೃದ್ಧಿ ಯಾವ ದೃಷ್ಟಿಕೋನದಿಂದ ಮಾಡಬೇಕು ಅನ್ನೋದನ್ನ ಅಧಿಕಾರಿಗಳಿಗೆ ನಿಜಕ್ಕೂ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಕಾಣುತ್ತೆ. ಪರಿಸರವಾದಿಗಳು ಅಂತಂದರೆ ನೀವು ಅಭಿವೃದ್ಧಿಯ ವಿರೋಧಿಗಳು ಅಂತ ಹೇಳ್ತಾರೆ. ಸ್ವಾಮಿ, ನಾವು ಸಹ ಕೀಪ್ಯಾಡ್ ಫೋನಿಂದ ಸ್ಮಾರ್ಟ್ ಫೋನಿಗೆ ಬಂದಿದ್ದೀವಿ. ಕಿಕ್ ಸ್ಟಾರ್ಟರ್ ಬೈಕಿಂದ ಸೆಲ್ಫ್ ಸ್ಟಾರ್ಟ್ ಬೈಕ್ಗೆ ಈಗ ಎಲೆಕ್ಟ್ರಾನಿಕ್ ಬೈಕ್ ಸಹ ಬಂದಿದ್ದೀವಿ. ನಮಗೂ ಸಹ ಅಭಿವೃದ್ಧಿಯ ಲವಲೇಶಗಳು, ಅಭಿವೃದ್ಧಿಯ ಫಲಾನುಭವಿಗಳು ನಾವು ಸಹ. ಆದರೆ ಈ ರಸ್ತೆನ ನೀವು ನೋಡ್ಬೋದು. ಈ ರಸ್ತೆಯಲ್ಲಿ ನಿಜಕ್ಕೂ ಒಂದು ಬದಿ ಅಟ್ಲೀಸ್ಟ್ ನೀವು ಒಂದು ಬದಿ ಗಿಡಗಳನ್ನ ಸಂರಕ್ಷಣೆ ಮಾಡಿಕೊಂಡು ರಸ್ತೆನ ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಇನ್ನೊಂದು ಪಕ್ಕದಲ್ಲಿ ನಿಜಕ್ಕೂ ಒಂದು 25 ಅಡಿ ಅಗಲ ಜಾಸ್ತಿ ರಸ್ತೆ ಹಂಗೆ ಉಳ್ಕೊಂಡಿದೆ. ಅಲ್ಲಿ ನೀವು ಮಾಡಿ ಒಂದು ಮೀಡಿಯನ್ ಆಗಿ ಮರಗಳನ್ನ ಉಳಿಸ್ಕೋಬೋದಾಗಿತ್ತು. ಆದರೆ ನಿಮ್ಮ ದೃಷ್ಟಿಕೋನಗಳು ಯಾವ ರೀತಿ ಇದೆ ಅಂದರೆ, ಅಭಿವೃದ್ಧಿ ಅಂತಂದರೆ ಸ್ಟ್ರೈಟ್ ಅವೇ ಮರಗಳನ್ನ ಕಟ್ ಮಾಡ್ಬೋದು ಅಂತ. ಮೈಸೂರು ನಗರದಲ್ಲಿ ಅನೇಕ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ. ಅನೇಕ ವರ್ಷಗಳಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆದರೆ ನೀವು ಆ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ. ಯಾಕೆ? ಅಲ್ಲಿ ಜನಗಳಿದ್ದಾರೆ, ರಸ್ತೆ ಅಲ್ಲಿ ಅನೇಕ ಪ್ರಭಾವಿಗಳಿರ್ತಾರೆ, ಅಲ್ಲಿ ಮನುಷ್ಯರು ವಾಸ ಮಾಡ್ತಾರೆ. ಅವರ ಆಸ್ತಿ ಪಾಸ್ತಿಗಳಿಗೆ ನೀವು ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ. ಆ ಕಾಂಪನ್ಸೇಷನ್ ಕೊಡಬೇಕು ಅಂದರೆ ಸರ್ಕಾರದ ಹತ್ರ ಆ ವ್ಯವಸ್ಥೆ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಆ ರಸ್ತೆಗಳನ್ನ ಮಾಡೋದಿಲ್ಲ. ಉದಾಹರಣೆಗೆ ಇಲ್ಲೇ ನಜರ್ಬಾದ್ ರಸ್ತೆ ದಿನ ಬೆಳಗ್ಗೆ ಆದರೆ ಟ್ರಾಫಿಕ್ ಜಾಮು, ಒಂದು ಓಡಾಡೋಕ್ಕಾಗಲ್ಲ. ಅಲ್ಲಿ ಜನಕ್ಕೆ ಕೇಳಿದ್ರೆ ಅಲ್ಲಿ ನೀವು ಅಕ್ವಿಸಿಷನ್ ಮಾಡೋದಕ್ಕೆ ನಿಮ್ಮ ಕೈಲಿ ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ. ಇದೇ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹೋದರೆ ನೀವು ಪೈಲಟ್ ಸರ್ಕಲಿಂದ ಮುಂದೆ ಹೋದರೆ ಎಡಕ್ಕೆ ತಿರುಗಬೇಕು. ಎಡಕ್ಕೆ ತಿರುಗಿದ್ರೆ ಹಿಂಗೆ ಏನು ವರ್ಟಿಕಲ್ ಫುಲ್ ಡೌನ್ ಆಗಿ ಟರ್ನ್ ಮಾಡಬೇಕು. ಅಲ್ಲಿ ನಿಮಗೆ ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ನಿಮಗೆ ಶಕ್ತಿ ಇಲ್ಲ. ಗೋಪಾಲ್ಗೌಡ ಆಸ್ಪತ್ರೆಯಿಂದ ಹಳೆ ಡೈರಿ ಹತ್ರ ಒಂದು 2 ಮರ ಇರ್ಬೋದು, ಅದನ್ನು ಕಡಿದು ನೀವು ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ. ಯಾವ ರೀತಿ ಇಲ್ಲಿ ಪ್ರಭಾವಿಗಳು, ವ್ಯಕ್ತಿಗಳು, ಆಸ್ತಿ ಪಾಸ್ತಿಗಳಿದೆ, ಅಲ್ಲಿ ಕಾಂಪನ್ಸೇಷನ್ ಎಲ್ಲಿ ಕೊಡಬೇಕಾಗುತ್ತೆ ಅಲ್ಲಿ ಕೊಟ್ಟು ಇವರು ಅಭಿವೃದ್ಧಿ ಮಾಡೋದಕ್ಕೆ ರೆಡಿ ಇಲ್ಲ. ಆದರೆ ಮರಗಳು ಮೂಕ ಜೀವಿಗಳು, ತನ್ನ ನೋವನ್ನ ತನ್ನಗೆ ಅಲ್ಲಿರುವಂಥ ಮರಗಳು ಅವಲಂಬಿತವಾಗಿದ್ದಂಥ ಜೀವ ಜಂತುಗಳು, ಅದು ಜೇನಿರ್ಬೋದು, ಅನೇಕ ಪಕ್ಷಿಗಳಿರ್ಬೋದು, ಸಣ್ಣ ಸಣ್ಣ ಹುಳಗಳು, ಉಪ್ಪಟೆಗಳು ಎಲ್ಲ ಅದ್ರ ಜೀವ ಮಾಡಿದ್ರು. ಅವಕ್ಕೆ ಯಾರಿಗೂ ಹಕ್ಕಿ ಕೇಳೋದಕ್ಕೆ ಎಲ್ಲೂ ಹೋಗೋದಕ್ಕಾಗಲ್ವಲ್ಲ, ಅದಕ್ಕೆ ಭಾಷೆ ಇಲ್ವಲ್ಲ, ಅದು ಹಕ್ಕಿ ಕೇಳಲ್ವಲ್ಲ. ಅದಕ್ಕೆ ಏಕಾಏಕಿ ನೀವು ಅಂಥ ಮರಗಳನ್ನ ಅಭಿವೃದ್ಧಿ ಹೆಸರಲ್ಲಿ ರಾತ್ರೋರಾತ್ರಿ ಕಡ್ದಾಕ್ತೀರಾ. ಇಂಥ ಕೃತ್ಯವನ್ನು ನಿಜವಾಗ್ಲೂ ನಾವು ಮೈಸೂರಿನ ಎಲ್ಲ ಸಾರ್ವಜನಿಕರು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಪ್ರಕೃತಿ ಇದ್ರೆ ನಾವು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸಹ ಇದನ್ನ ರಕ್ಷಣೆ ಮಾಡಬೇಕು. ಈ ದಿನ ಅದೇ ದೃಷ್ಟಿಯಿಂದ ನಾವೆಲ್ಲರೂ ಸೇರಿದ್ದೀವಿ. ಬಂದಂಥ ಎಲ್ಲ ಸನ್ಮಿತ್ರರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರಿಸ್ತಾ, ಅಧಿಕಾರಿ ವರ್ಗಗಳ ಈ ಕೃತ್ಯಕ್ಕೆ ಖಂಡಿಸ್ತಾ, ನಮ್ಮನ್ನು ಕುರಿತು ಇಲ್ಲಿ ಬಂದಿರೋಂಥ ಹಿರಿಯರಾದ ಚಂದ್ರಶೇಖರ್ ಸರ್ ಒಂದು 2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊತೀನಿ.